ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಿಮ್ಗೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾವಿನಕಾಯಿ ಪಳು ಹೆಂಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ್. ಮಾವಿನಕಾಯಿ ಪಳು ಭಾಳ ಚಲೋ ಹತ್ತಾವ್ರಿ. ಇವು ರೊಟ್ಟಿ ಚಪಾತಿ ಅನ್ನಕ್ಕಂತೂ ಸೂಪರ್ ಅಂದ್ರೆ ಸೂಪರ್ ನೋಡ್ರಿ. ಬರ್ರಿ ಹೆಂಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನು 2 ಹಸಿ ಮಾವಿನಕಾಯಿ ತೊಗೊಂಡೇನಿ ನೋಡ್ರಿ. ಹಸಿ ಮಾವಿನಕಾಯಿ ಈ ರೀತಿ ನೀರಾಗ ಹಾಕ್ಕೋಬೇಕ್ರಿ. ಮಾವಿನಕಾಯಿನ ಚಲೋ ತಂಗೆ ತೊಳಿಬೇಕ್ರಿ. ಸ್ವಚ್ಛಂಗೆ ತೊಳಿಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ ಫ್ರೆಂಡ್ಸ್. ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊರಿ. ಈ ರೀತಿ ಕೈಯಿಂದ ಚಲೋ ತಂಗೆ ತೊಳ್ಕೊಬೇಕ್ರಿ ಮಾವಿನಕಾಯಿನ. ಇದನ್ನು ಒಂದು ಟವೆಲ್ದಾಗ ಹಾಕಿ ಚಲೋ ತಂಗೆ ಒರೆಸ್ಕೋಬೇಕು ನೋಡ್ರಿ. ಸ್ವಲ್ಪ ಅಂದ್ರೆ ಸ್ವಲ್ಪ ನೀರು ಇರಬಾರ್ದ್ರಿ ಫ್ರೆಂಡ್ಸ್, ಹಂಗೆ ಒರೆಸ್ಕೊಡ್ರಿ. ಈ ಮಾವಿನಕಾಯಿ ಪಳು ಭಾಳ ಚಲೋ ಹತ್ತಾವ್ರಿ ಫ್ರೆಂಡ್ಸ್. ಇವು ರೊಟ್ಟಿ ಚಪಾತಿ ಅನ್ನಕ್ಕಂತೂ ಸೂಪರ್ ರೀ. ನಮ್ಮ ಉತ್ತರ ಕರ್ನಾಟಕದ ಎಲ್ಲರ ಮನೆಯಾಗೂ ಮಾವಿನಕಾಯಿ ಸೀಸನ್ ಬತ್ತಂದ್ರೆ ಈ ಮಾವಿನಕಾಯಿ ಪಳು ಇದ್ದೇ ಇರ್ತಾವೆ ನೋಡ್ರಿ. ಈಗ ನೀವು ಮಾಡ್ಕೊಂಡು ತಿನ್ನಿರಿ ಅಂತ ನಾ ಇವತ್ತು ತೋರ್ಸಕತ್ತೇನೆ ರೀ. ಒರೆಸ್ಕೊಂಡಿರೋ ಮಾವಿನಕಾಯಿನ ಈ ರೀತಿ ಕಟ್ ಮಾಡ್ಕೋಬೇಕ್ರಿ ಫ್ರೆಂಡ್ಸ್. ಗೊಟ್ಟ ಬಿಟ್ಟ ಈ ರೀತಿ ಕಟ್ ಮಾಡ್ಕೊಡ್ರಿ. ಹಿಂಗೆ ಸಣ್ಣ ಪೀಸಸ್ಗಳಾಗಿ ಕಟ್ ಮಾಡ್ಕೋಬೇಕು ನೋಡ್ರಿ. ನಾ ಸಣ್ಣಗಂಗ ಮಾಡ್ಕೋಕತ್ತೇನೆ ರೀ. ಹಿಂಗೆ 2 ಮಾವಿನಕಾಯಿನ ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊಡ್ರಿ. ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಸಾಕಷ್ಟು ಮಾವಿನಕಾಯಿ ರೆಸಿಪಿಗಳದಾವ್ರಿ ಫ್ರೆಂಡ್ಸ್. ಸಮ್ಮರ್ ಸ್ಪೆಷಲ್ದು ಸಾಕಷ್ಟು ರೆಸಿಪಿಗಳದಾವ್ರಿ. ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡ್ಕೊಡ್ರಿ. ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕೋ ಅಡುಗೆಗಳ ನೋಟಿಫಿಕೇಷನ್ ನಿಮ್ಗೆ ಮೊದಲಿಗೆ ಬರ್ತೈತ್ರಿ. ನೀವು ಮೊದಲೇ ನೋಡ್ಕೋಬೋದು ನೋಡ್ರಿ. ಇಲ್ಲಿ ನಾನು 2 ಮಾವಿನಕಾಯಿನ ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊಂಡೇನಿ ನೋಡ್ರಿ. ಇವು ಹೊರಗಡೆ ಇಟ್ಕೊಂಡು ತಿನ್ನೋದಾದ್ರೆ ಒಂದು 15 ದಿವ್ಸ ಬರ್ತಾವ್ರಿ. ಇಲ್ಲ ನೀವು ಫ್ರಿಜ್ನಾಗ ಇಟ್ಕೊಂಡು ತಿಂತೀನಂದ್ರೆ 1 ತಿಂಗಳಾದರೂ ಕೆಡೋದಿಲ್ಲ ನೋಡ್ರಿ. ಈಗ ಇದಕ್ಕೆ ನಿಮಗೆ ಖಾರ ಎಷ್ಟು ಬೇಕಲ್ರಿ ಫ್ರೆಂಡ್ಸ್, ಅಷ್ಟೇ ಖಾರ ಹಾಕ್ಕೊಡ್ರಿ. ನಾ ಇಲ್ಲೇ 1.5 ಚಮಚ ಅಷ್ಟೇ ಚಿಲ್ಲಿ ಪೌಡ್ರ್ ಹಾಕ್ಕೊಂಡೇನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ. ನಿಮ್ಗೆ ಜಾಸ್ತಿ ಖಾರ ಬೇಕಂದ್ರೆ ಜಾಸ್ತಿ ಹಾಕ್ಕೋಬೋದ್ರಿ. ಈಗ ಇದಕ್ಕೆ ನಾವು ಸಣ್ಣಗೆ ಜಜ್ಕೊಂಡ ಬೆಲ್ಲ ಹಾಕ್ಕೊಂಡೇನಿ ನೋಡ್ರಿ. ಬೆಲ್ಲನೂ ನಿಮ್ಮ ಟೇಸ್ಟ್ ಪ್ರಕಾರ ಹಾಕ್ಕೋಬೋದ್ರಿ ಫ್ರೆಂಡ್ಸ್. ಇದಕ್ಕೆ ನಾವೊಂದು 100 ಗ್ರಾಮ್ನಷ್ಟು ಬೆಲ್ಲ ಹಾಕೇನ್ರಿ. ನೀವು ಬೆಲ್ಲನೂ ಹೆಚ್ಚು ಕಡಿಮೆ ಹಾಕ್ಕೋಬೋದ್ರಿ. ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಖಾರ ಉಪ್ಪು ಬೆಲ್ಲ ಎಲ್ಲ ಮಾವಿನಕಾಯಿಗೂ ಹತ್ಕೋಬೇಕು ನೋಡ್ರಿ. ಈಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಂಡು ಬರ್ರಿ. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡೇನ್ರಿ ನಾನು. ಕಡಾಯಿಗೆ ಎಣ್ಣೆ ಹಾಕ್ಕೋಬೇಕು ನೋಡ್ರಿ.
ಒಂದು 4-5 ಚಮಚ ಎಣ್ಣೆ ಹಾಕೋರಿ. ಈಗ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೋಬೇಕ್ರಿ. ಹಿಂಗೆ ಹಾಕೋದ್ರಿಂದ ಟೇಸ್ಟ್ ಭಾಳ ಚಲೋ ಕೊಡ್ತೈತ್ರಿ ಹಿಂಗು. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡ್ರಿ. 1 ಚಮಚ ಸಾಸಿವೆ ಹಾಕ್ಕೊಂಡೀನಿ ನೋಡ್ರಿ ನಾನಿಲ್ಲಿ. ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಬೇಕ್ರಿ. ಈಗ ಇದಕ್ಕೆ ಬೆಳ್ಳುಳ್ಳಿ ಜಜ್ಕೊಂಡು ಹಾಕ್ಕೋಬೇಕು ನೋಡ್ರಿ. ಬೆಳ್ಳುಳ್ಳಿನ ಕಲ್ಲಲ್ಲೇ ಜಜ್ಜಿ ಹಾಕ್ಕೊಡ್ರಿ. ಪೇಸ್ಟ್ ಅದು ಹಾಕಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ಈ ರೀತಿ ತರಿಯಾಗಿ ಜಜ್ಜಿ ಹಾಕಿರನ ಇದಕ್ಕೆ ಚಲೋ ಟೇಸ್ಟ್ ಕೊಡ್ತೈತ್ರಿ. ನಮ್ಮ ಬೆಳ್ಳುಳ್ಳಿ ಎಲ್ಲ ಚಲೋ ತಂಗೆ ಫ್ರೈ ಆಗ್ಬೇಕ್ರಿ. ಹಸಿ ಉಳಿಬಾರ್ದ್ರಿ, ಅಷ್ಟೊತ್ತಕ್ಕೆ ಬಾಡಿಸ್ಕೊಡ್ರಿ. ನೋಡ್ರಿ ಈ ರೀತಿ ಬೆಳ್ಳುಳ್ಳಿ ಎಲ್ಲ ಕ್ರಿಸ್ಪಿ ಆಗ್ಬೇಕ್ರಿ ಎಣ್ಣೆಗ. ಈಗ ಇದಕ್ಕೆ ನಾವು ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ರಿ ಮಾವಿನಕಾಯಿ, ಖಾರ, ಉಪ್ಪು, ಬೆಲ್ಲ ಹಾಕಿ ಆ ಮಾವಿನಕಾಯಿನ ಇದಕ್ಕೆ ಹಾಕ್ಕೋಬೇಕು ನೋಡ್ರಿ. ಹಾಕಿಬಿಟ್ಟು ಚಲೋ ತಂಗೆ ಹಿಂಗೆ ಮಿಕ್ಸ್ ಮಾಡಿಕೊಡ್ರಿ ಫ್ರೆಂಡ್ಸ್. ಹಿಂಗೆ ಮಾಡಿದ್ರೆ ಕೆಳಗಿಂದೆಲ್ಲ ಮ್ಯಾಲೆ ಬರ್ತೈತ್ರಿ, ಮ್ಯಾಲಿಂದೆಲ್ಲ ಕೆಳಗೆ ಹೋಗ್ತೈತ್ರಿ. ಚಲೋ ಮಿಕ್ಸ್ ಆಗಲಿ ಅಂತ ಹಿಂಗೆ ಮಾಡಿಕೊಂಡೆ ನೋಡ್ರಿ ನಾನು. ಇದನ್ನು ಈ ಬೆಲ್ಲ ಕರಗುವರೆಗೂ ಕುದಿಸ್ಕೋಬೇಕ್ರಿ. ಹಂಗೆ ಅನ್ಕೊಂಡು ಭಾಳ ಹೊತ್ತಕ್ಕೆ ಕುದಿಸ್ಕೋಬೇಡ್ರಿ. ಎಲ್ಲ ಮಾವಿನಕಾಯಿ ಎಲ್ಲ ಮೆತ್ತಗಾಗ್ತಾವ್ರಿ. ಒಂದು ಕುದಿರಿ. ಒಂದು ಕುದಿತಂದ್ರೆ ಗ್ಯಾಸ್ ಆಫ್ ಮಾಡ್ಬೇಕ್ರಿ. ಹೇಳ್ತೀನಿ ರೀ ನಾ ಮುಂದೆ ನೋಡ್ರಿ, ಸ್ಕಿಪ್ ಮಾಡ್ದೆ. ಮತ್ತು ವಿಡಿಯೋ ನೋಡುವಾಗ ಆ್ಯಡ್ಸ್ಗಳು ಬರ್ತಾವ್ರಿ ಫ್ರೆಂಡ್ಸ್. ಅವ್ನು ಸ್ಕಿಪ್ ಮಾಡ್ದೆ ನೋಡ್ರಿ. ನೀವು ಸ್ಕಿಪ್ ಮಾಡ್ದೆ ನೋಡ್ರಿ ನಮ್ಗೆ ಹೆಲ್ಪ್ ಆಗ್ತೈತೆ ನೋಡ್ರಿ. ಈ ರೀತಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿಯಾಕೆ ಬಿಡ್ಬೇಕ್ರಿ ಇದನ್ನು. ಇದು ರಸನೂ ಭಾಳ ಬಿಡ್ತೈತೆ ರೀ ಫ್ರೆಂಡ್ಸ್. ಆ ರಸ ತಿನ್ನಕ್ಕೆ ಒಂದು ಭಾರಿ ಅಂದ್ರೆ ಭಾರಿ ಟೇಸ್ಟ್ ರೀ. ಅನ್ನ ತುಪ್ಪ ಹಾಕ್ಕೊಂಡು ಇದ್ರ ರಸ ಹಾಕ್ಕೊಂಡು ತಿಂದ್ರೆ ಸೂಪರ್ ನೋಡ್ರಿ. ಭಾಳ ಚಲೋ ಆಗ್ತೈತೆ ರೀ. ಮಾವಿನಕಾಯಿ ಸೀಸನ್ದಾಗಂತೂ ಇದು ಪಳು ಮಾಡಿಟ್ರೆ ಸಾಕ್ರಿ. ಅನ್ನಕ್ಕೆ ಸಾರು ಬೇಕಂತಲೇ ಏನು ಇರೋದಿಲ್ಲ ರೀ. ಒಂದೇ ಕುದಿಸ್ರಿ. ನೋಡ್ರಿ ಸಾಕ್ರಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡುದ್ರಿ. ನೋಡ್ರಿ ಹೆಂಗೆ ರಸ ಬಿಟ್ಟೈತಿಲ್ರಿ ನಮ್ಮದು. ಅದು ನಾವು ಬೆಲ್ಲ ಅದು ಹಾಕಿರ್ತೀವಲ್ರಿ, ಬೆಲ್ಲ ಉಪ್ಪು ಅದು ಹಿಂಗೆ ರಸ ಬಿಡ್ತೈತೆ ನೋಡ್ರಿ. ಈಗ ನಮ್ಮ ಮಾವಿನಕಾಯಿ ಪಳು ರೆಡಿ ಆಗ್ಯಾವ್ರಿ ಫ್ರೆಂಡ್ಸ್. ಈಗ ಗ್ಯಾಸ್ ಆಫ್ ಮಾಡ್ಕೊತೀನಿ ರೀ ನಾನು. ಇವು ಆರಿದ ಮ್ಯಾಗ ಹೆಂಗೆ ಕಾಣ್ತಾವು ಅಂತ ತೋರಿಸ್ತೀನಿ ಬರ್ರಿ ನಿಮ್ಗೆ. ನೋಡ್ರಿ ಈಗ ಎಟ್ಟುಕೊಂಡು ರಸ ಬಿಟ್ಟಾವಂತೂ ತೋರಿಸ್ತೀನಿ ರೀ. ನೋಡ್ರಿ ಎಷ್ಟು ರಸ ಬಿಟ್ಟೈತಲ್ರಿ ಆರಿದ ಮೇಲೆ. ಭಾಳ ಚಲೋ ಆಗ್ತಾವ್ರಿ ಫ್ರೆಂಡ್ಸ್. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾವಿನಕಾಯಿ ಪಳು ರೆಡಿ ಅದು ನೋಡ್ರಿ. ನೀವು ಒಂದ್ಸತಿ ನಿಮ್ಮ ಮನ್ಯಾಗ ಮಾಡ್ಕೊಂಡು ತಿನ್ನಿರಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ್. ಈಗ ಮಾವಿನಕಾಯಿ ಸೀಸನ್ ಐತಲ್ರಿ. ಈ ರೀತಿ ಮಾವಿನಕಾಯಿ ವೆರೈಟಿ ರೆಸಿಪಿಗಳನ್ನ ಮಾಡಿ ತಿನ್ನಿಸ್ರಿ ನಿಮ್ಮ ಮನ್ಯಾಗಿರೋರಿಗೆಲ್ಲರಿಗೂ. ಎಲ್ಲರೂ ಖುಷಿ ಪಡ್ತಾರೆ ನೋಡ್ರಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ ಫ್ರೆಂಡ್ಸ್.